ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವೀಡಿಯೋದಲ್ಲಿ ನೋಡಿ ನಾನು ಸ್ಯಾರಿಯಿಂದ ಸ್ಟಿಚ್ ಮಾಡಿರುವಂಥ ಮಕ್ಕಳು ಡ್ರೆಸ್ಸಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ನನ್ನ ಮಕ್ಕಳಿಗೇನೆ ಅಂತಲೇ ಸ್ಟಿಚ್ ಮಾಡಿರುವಂಥದ್ದು. ಇದನ್ನು ತೊಗೊಂಡು ನಾನು ಸ್ಯಾರಿ ತೊಗೊಂಡು ಈ ವರಮಹಾಲಕ್ಷ್ಮಿ ಹಬ್ಬ ಬಂದರೆ 1 ವರ್ಷ ಆಗೋಯಿತು. ಆವಾಗ ತೊಗೊಂಡಿದ್ದು ಸ್ಯಾರಿ. ಆವಾಗ ಎಲ್ಲ ಟ್ರೆಂಡಿಂಗ್ ಇತ್ತು ಸ್ಯಾರಿ ಇದು ತುಂಬ. ಹಾಗಾಗಿ ನೋಡಿ ಈ ರೀತಿ ಸ್ಯಾರಿನ ತೊಗೊಂಡಿದೆ. ನೋಡಿ ಸೇಮ್ ಕಲರಲ್ಲೇ 2 ಸ್ಯಾರಿನ ತೊಗೊಂಡಿದ್ದೆ. ಯಾಕಂದರೆ ಒಂದು ಸ್ಯಾರಿಲಿ ನನ್ನ ಮಕ್ಕಳಿಗೆ ಸ್ಟಿಚ್ ಮಾಡ್ಕೊಳ್ಳೋಣ, ಇನ್ನೊಂದು ನಾನು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಣ, ಫ್ಯಾಮಿಲಿ ನಾವು ಒಂದೇ ಕಲರಲ್ಲಿ ಸ್ಟಿಚ್ ಮಾಡಿ ಹಾಕ್ಕೊಳ್ಳೋಣ ಅಂತೇಳಿ ತೊಗೊಂಡಿದ್ದು. ಆವಾಗ ಸ್ಟಿಚ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಬಟ್ ಇವಾಗ ಸ್ವಲ್ಪ ಅರ್ಜೆಂಟಾಗಿ ಹೊರಗಡೆ ಹೋಗೋ ಪ್ಲ್ಯಾನ್ ಆಯಿತು, ಹಾಗಾಗಿ ಸ್ಟಿಚ್ ಮಾಡಿಕೊಂಡೆ. ಬಟ್ ನಂದು ಸ್ಟಿಚ್ ಮಾಡಿಲ್ಲ, ನನಗೆ ಟೈಮ್ ಸಿಗಲಿಲ್ಲ. ಹುಡುಗ್ರದ್ದು ಮಾತ್ರ ಸ್ಟಿಚ್ ಮಾಡಿದ್ದೀನಿ. ಅದು ಯಾವ ರೀತಿ ಬಂದಿದೆ ತೋರಿಸ್ತೀನಿ ನೋಡಿ. ನೋಡಿ ಈ ರೀತಿ ಸಿಂಪಲ್ ಎಂಬ್ರಾಯ್ಡ್ರಿನ ಮಾಡಿದ್ದೀನಿ. ಮತ್ತು ಯಾವುದೇ ರೀತಿ ಸ್ಟೋನ್ ಚೈನ್ ಬಾಲ್ ಚೈನ್ ಹಾಕಿಲ್ಲ. ಯಾಕಂದರೆ ಚಿಕ್ಕ ಮಕ್ಕಳಾಗಿರೋದ್ರಿಂದ ಸ್ವಲ್ಪ ಅವ್ರಿಗೆ ಇರಿಟೇಷನ್ ಆಗುತ್ತೆ, ಚುಚ್ಚೋದು. ಇಲ್ಲ ಈ ರೀತಿ ಬಂದಾಗ ಇಲ್ಲಿ ನೆಕ್ ಹತ್ರ ಹಿಂಗೆ ಕತ್ತೇನಾದ್ರು ಈ ರೀತಿ ಮಾಡಿದಾಗ ಇಲ್ಲೆಲ್ಲ ಚುಚ್ಚೋದು, ಆ ರೀತಿ ಆಗುತ್ತೆ, ಇರಿಟೇಷನ್ ಆಗುತ್ತೆ. ಮತ್ತು ಅದರಲ್ಲೂ ನನ್ನ ಚಿಕ್ಕ ಮಗಳಿಗೆ ಆ ರೀತಿ ಸ್ಟೋನು, ಲೇಸು ಮತ್ತು ಒಳಗಡೆ ಕ್ಯಾನೆಲ್ಲ ಹಾಕಿ ಸ್ಟಿಚ್ ಮಾಡೋದು ಅಷ್ಟು ಇಷ್ಟಪಡಲ್ಲ ಅವಳು. ಹಾಗಾಗಿ ಸಿಂಪಲಾಗಿ ಸ್ಟಿಚ್ ಮಾಡಿದ್ದೀನಿ. ನೋಡಿ ಈ ರೀತಿಯಾಗಿ ಫ್ರಿಲ್ಲಿಟ್ಟು ಮತ್ತು ಬ್ಯಾಕ್ ಹುಕ್ ಇಟ್ಟಿದ್ದೀನಿ, ಮತ್ತು ಇಲ್ಲಿ ಕಟ್ಟೋದಿಟ್ಟಿದ್ದೀನಿ. ಇದು ಬಂದು ಸ್ಯಾರಿ ಮೇಲ್ಗಡೆ ಪಾರ್ಟು ಮೇಲ್ಗಡೆ ಬರುತ್ತಲ್ವ, ಏನು ಚಿಕ್ಕ ಮಕ್ಕಳಿಗೆಲ್ಲ ಸ್ಲೀವ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಹಾಗಾಗಿ ಸ್ಲೀವ್ಲೆಸ್ ಹಾಕಿದ್ದೀನಿ. ನೋಡಿ ಪೈಪಿಂಗ್ ಕೊಟ್ಟಿದ್ದೀನಿ ಸ್ಯಾರಿ ಕಲರ್ ಥ್ರೆಡಲ್ಲೇ. ಮಾಮೂಲಿ ಬ್ಯಾಕು ಹುಕ್ ಇಟ್ಟಿದ್ದೀನಿ ಮತ್ತು ಕಟ್ಟೋದಿಟ್ಟಿದ್ದೀನಿ. ಈ ರೀತಿ ಕಟ್ಟೋದು ನೋಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದನ್ನು ನಾನು ಒಂದು ದಿನದಲ್ಲಿ ಅಂದರೆ ಎಲ್ಲನೂ ಸ್ಟಿಚ್ ಮಾಡ್ಕೊಂಡಿದ್ದೆ. ಎಲ್ಲ ಸ್ಟಿಚ್ ಮಾಡಿಕೊಂಡು ಇದು ಮೇಲ್ಗಡೆ ಪಾರ್ಟ್ ಮತ್ತು ಇದು ಎಲ್ಲ ಫ್ರಿಲ್ಲೆಲ್ಲ ತೆಗೆದು ರೆಡಿ ಮಾಡಿಕೊಂಡು ಒಂದೇ ದಿನದಲ್ಲಿ ಕಟ್ ಮಾಡಿ ಎಲ್ಲ ಸ್ಟಿಚ್ ಮಾಡಿದ್ದು. ಬಟ್ ಜಾಯಿನ್ ಮಾಡಿರಲಿಲ್ಲ, ಈ ಪಾರ್ಟು ಜಾಯಿನ್ ಮಾಡಿರಲಿಲ್ಲ. ಯಾಕಂದರೆ ಎಂಬ್ರಾಯ್ಡ್ರಿ ಮಷೀನು ಮನೇಲಿದೆ ಅಲ್ವಾ, ಹಾಗಾಗಿ ಮನೆಗೆ ತಂದು ರಾತ್ರಿ ಎಲ್ಲ ಎಂಬ್ರಾಯ್ಡ್ರಿ ಮಾಡಿ ಬೆಳಗ್ಗೆ ಒಂದು 1/2 ಅವರಲ್ಲೆಲ್ಲ ಸ್ಟಿಚ್ ಮಾಡಿ ಮುಗಿಸ್ದೆ. ಅವ್ರಿಗೂ ಕೂಡ ಒಂದು ಹುಕ್ಸ್ ಹಾಕೋದಕ್ಕೆ ಒಂದು 12 ಗಂಟೆ ಹೆಂಗೆ ಕೊಟ್ಟೆ. ಮತ್ತು 3 ಗಂಟೆ ಅಷ್ಟರಲ್ಲೆಲ್ಲ ಅವರು ಹುಕ್ಸ್ ಹಾಕೊಂಬಂದು ಕೊಟ್ಟರು. ಹಾಗಾಗಿ ಮತ್ತು ಇದು ನೋಡಿ, ಇದು ಬಾರ್ಡರ್ ಬಂದಿದೆ. ಅದಕ್ಕೆ ಬಾರ್ಡರ್ ಬಂದಿಲ್ಲ, ನಾನೇನು ಇವಾಗ ಫ್ರಾಕ್ ತೋರಿಸ್ದೆ ಅಲ್ವಾ, ಅದಕ್ಕೆ ಬಾರ್ಡರ್ ಬಂದಿಲ್ಲ. ಇದು ಸ್ಯಾರಿ ಕೆಳಗಡೆ ಏನು ಬಾರ್ಡರ್ ಬರುತ್ತೆ, ಇದು ದೊಡ್ಡ ಮಗಳಿಗೆ ಅಂದರೆ ಅವ್ರಿಗೆ ಈಗ 10 ವರ್ಷದವ್ರಿಗೆ. ನೋಡಿ ಈ ರೀತಿ ನೇವಿ ಬ್ಲೂ ಕಲರಲ್ಲೇ ಬೆಲ್ಟ್ನ ಮಾಡಿದ್ದೀನಿ. ನೋಡಿ ಈ ರೀತಿಯಾಗಿ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇದನ್ನು ಅಷ್ಟೇ ನೋಡಿ ಬೆಲ್ ಮಾಡಿದೆ. ಇದ್ರ ಬ್ಲೌಸು ತುಂಬಾ ಚೆನ್ನಾಗಿ ಬಂದಿದೆ. ನಾನು ನಿಮಗೆ ಹೋದ್ಸಲ ತೋರಿಸಿದೆ ಅಲ್ಲ, ಲೇಸ್ ತಂದಿದೆ ಚಿಕ್ಕಪೇಟೆಯಿಂದ ಲೇಸ್ ತಂದಿದೆ ಅಂತೇಳಿ, ಆ ಲೇಸ್ನ ಹಾಕಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ತೋರಿಸ್ತೀನಿ ನಿಮಗೆ ನೋಡಿ. ಸ್ಲೀವ್ಗೆ ಲೇಸ್ ಹಾಕಿದ್ದೀನಿ. ಇದು ಒಳಗಡೆಯಿಂದ ಲೇಸ್ ಹಾಕಿದ್ದೀನಿ, ಮೇಲ್ಗಡೆ ಹಾಕಿಲ್ಲ. ಮೇಲ್ಗಡೆ ಲೇಸ್ ಹಾಕಿದ್ರೆ ಕಾಣುತ್ತೆ ಅಂತೇಳಿ ಒಳಗಡೆಗೆ ಇನ್ಸೈಡ್ ಮಾಡಿ ಲೇಸ್ ಹಾಕಿದ್ದೀನಿ. ಬರೀ ಜಸ್ಟು ಇದು ಗ್ಲಾಸಸ್ದು ಇದೇನು ಬರುತ್ತಲ್ವ, ಒಳ್ಳೆ ಆರಿ ವರ್ಕ್ ಬರುತ್ತಲ್ವ, ಆರಿ ವರ್ಕ್ ರೀತಿ ಕಾಣುತ್ತೆ. ಮತ್ತು ಹಾಗೆ ನೋಡಿ ನಿಮಗೆ ಬುಟ್ಟ ಯಾವ ರೀತಿಯಾಗಿ ಹಾಕಿದ್ದೀನಿ ಅಂತೇಳಿ ಇದ್ರದ್ದು ಕೂಡ ವಿಡಿಯೋ ಇದೆ, ನಿಮಗೆ ಅಪ್ಲೋಡ್ ಮಾಡ್ತೀನಿ. ಬಟ್ ನೆಕ್ ಡಿಸೈನು ನಾನು ಆಲ್ರೆಡಿ ತೋರಿಸಿದ್ದೀನಿ, ತುಂಬ ಸಿಂಪಲ್ ಡಿಸೈನೇ. ನಿಮಗೇನಾದರೂ ಬೇಕು ಅಂತ ಕೇಳಿದ್ರೆ ಅಷ್ಟೇ ನಾನು ವಿಡಿಯೋ ಮಾಡ್ತೀನಿ. ಒಂದು ವಿಡಿಯೋ ಇದೆ, ಬಟ್ ನಾನು ಡಿಸೈನ್ ತೋರಿಸಿದ್ದೀನಲ್ವಾ, ಹಾಗಾಗಿ ಏನಾದರೂ ಇಲ್ಲ ಅಕ್ಕ ನೀವು ಎಂಬ್ರಾಯ್ಡ್ರಿ ಮಾಡೋದನ್ನು ತೋರಿಸಿ ಡಿಸೈನು ಅಂತಂದರೆ ಖಂಡಿತ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಬಟ್ ಇದನ್ನು ನಾನು ಬುಟ್ಟನ ಯಾವ ರೀತಿಯಾಗಿ ಟ್ರೇಸ್ ಮಾಡಿಕೊಂಡು ಮಾಡಿರೋದು ವಿಡಿಯೋ ಇದೆ, ಖಂಡಿತ ಅದಂತೂ ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಇದೇನಾದ್ರು ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ಅದನ್ನು ಅಪ್ಲೋಡ್ ಮಾಡ್ತೀನಿ. ನೋಡಿ ಈ ರೀತಿಯಾಗಿ ಮಾಡಿದ್ದೀನಿ. ಇಲ್ಲಿ ಫ್ರಿಲ್ ಕೊಟ್ಟಿದ್ದೀನಿ. ಈ ರೀತಿಯಾಗಿ ಬಂದಿದೆ ನೋಡಿ, ಈ ರೀತಿ ಬಂದಿದೆ. ಮಾಮೂಲಿ ಬ್ಯಾಕ್ ಸೈಡು ಹುಕ್ಸ್ ಇದೆ. ಇವ್ರಿಗೂ ಅಷ್ಟೇ ಯಾವುದೇ ರೀತಿ ಸ್ಟೋನ್ ಚೈನು, ಬಾಲ್ ಚೈನು ಏನೂ ಆ್ಯಡ್ ಮಾಡಿಲ್ಲ. ಬಟ್ ಇದೊಂದನ್ನು ಆ್ಯಡ್ ಮಾಡಿದ್ದೀನಿ. ಅಕಸ್ಮಾತ್ ಇದೇನಾದ್ರು ಹಾಳಾಯಿತು ಅಂತಂದ್ರೂ ಲೇಸ್ನ ರಿಮೂವ್ ಮಾಡಿದ್ರೆ ಆಯಿತು, ತುಂಬ ಚೆನ್ನಾಗಿ ಕಾಣುತ್ತೆ. ಇದನ್ನು ಹಾಕೊಂಡ್ಮೇಲೆ ಯಾವ ರೀತಿ ಕಾಣುತ್ತೆ ಅಂತೇಳಿ ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಪೋಸ್ಟ್ ಮಾಡ್ತೀನಿ.
ಮತ್ತು ಹಾಗೆ ತುಂಬ ಜನ ನಾನು ಕೇಳಿದೆ ಯೂಟ್ಯೂಬ್ ಲೈವ್ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳಿ. ತುಂಬ ಜನ ಮಾಡಿ ಅಕ್ಕ, ನಮಗೂ ಹೆಲ್ಪ್ ಆಗುತ್ತೆ, ನಾವು ಕೂಡ ಕೆಲವೊಂದು ಡೌಟ್ಸ್ನ ಕ್ಲಿಯರ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ದೀರಾ. ಖಂಡಿತ ಸದ್ಯದಲ್ಲೇ ಅಂದರೆ ನೆಕ್ಸ್ಟ್ ವಾರದಲ್ಲಿ ಯೂಟ್ಯೂಬ್ ಲೈವ್ ಬರ್ತೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವತ್ತಿನ ದಿನ ಬರ್ತೀನಿ ಅಂತ ಹೇಳಿ. ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ಹೇಗನ್ನಿಸ್ತು, ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಆದಷ್ಟು ವಿಡಿಯೋನ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.